ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಹೋನ್ನತ ತತ್ವದ ಮೇಲೆ ಸ್ಥಾಪಿತವಾದ ಸಾರ್ವಜನಿಕ ದತ್ತಿ ಸಂಸ್ಥೆಯೇ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ. ಈ ಸಂಸ್ಥೆಗೆ ಶ್ರೀ ನರಹರಿ ಸದ್ಗುರು, ಶ್ರೀ ಲಕ್ಷ್ಮೀ ನೃಸಿಂಹ ಸದ್ಗುರು ಹಾಗೂ ಶ್ರೀ ಸಿಂಹಾದ್ರಿ ಸದ್ಗುರು ಅವರ ಆದರ್ಶ ಜೀವನವೇ ಸ್ಫೂರ್ತಿ. ಅವರು ಅತ್ಯುತ್ತಮ ಆಧ್ಯಾತ್ಮಿಕ ಗುರುಗಳಾಗಿದ್ದು, ಜೊತೆಗೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದ ಆದರ್ಶ ವ್ಯಕ್ತಿಗಳಾಗಿದ್ದರು. ಅವರು ಪರಮಾರ್ಥ ಮತ್ತು ಪ್ರಪಂಚ ಎರಡನ್ನೂ ಸಮನ್ವಯಗೊಳಿಸಿದ ಮಹನೀಯರು. ಆಧ್ಯಾತ್ಮಿಕ ಜ್ಞಾನವನ್ನು ಸಮಾಜ ಸೇವೆಯೊಂದಿಗೆ ಸುಂದರವಾಗಿ ಜೋಡಿಸಿದವರು. ಈ ಪ್ರತಿಷ್ಠಾನವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಹೊರ ವಲಯದಲ್ಲಿರುವ ನರಹರಿ ನಗರದಲ್ಲಿ ಸ್ಥಾಪಿತವಾಗಿದೆ. ಇದು ಚಳ್ಳಕೆರೆ ಹಿರಿಯೂರು ರಾಜ್ಯ ಹೆದ್ದಾರಿಯಲ್ಲಿ ಇದೆ. ಸಾವಿರಾರು ಭಕ್ತರು ಮತ್ತು ವಿದ್ಯಾರ್ಥಿಗಳಿಗೆ ಸೇವಾ ಮನೋಭಾವ ಮತ್ತು ಪ್ರೇರಣೆಯಾದ ಶ್ರೀ ನರಹರಿ ಸದ್ಗುರುವರ ಸ್ಮರಣಾರ್ಥ ಈ ಸ್ಥಳಕ್ಕೆ ನರಹರಿ ನಗರ ಎಂದು ಹೆಸರು ಇಡಲಾಗಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ನರಹರೀಶ್ವರ ದೇವಸ್ಥಾನ ಇದೆ. ಈ ದೇವಾಲಯವನ್ನು ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಹಾಗೂ ಮಾತೃಶ್ರೀ ನಾಗವೇಣಮ್ಮನವರು 1980ರಲ್ಲಿ ಸ್ಥಾಪಿಸಿದರು. ಈ ದಿವ್ಯ ದಂಪತಿಗಳು ಸಾವಿರಾರು ಜನರಿಗೆ ಸಲ್ಲಿಸಿದ ನಿಸ್ವಾರ್ಥ ಸೇವೆ ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿದೆ. ಅದೇ ಸೇವಾ ಮನೋಭಾವ ಈ ಪ್ರತಿಷ್ಠಾನದ ಕಾರ್ಯಗಳಿಗೆ ದಾರಿದೀಪವಾಗಿದೆ. ಪ್ರತಿಷ್ಠಾನದ ಪ್ರಮುಖ ಚಟುವಟಿಕೆಗಳು: ಶ್ರೀ ನರಹರೀಶ್ವರ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಮತ್ತು ನಿತ್ಯ ಪ್ರಾರ್ಥನೆ, ಪ್ರತಿದಿನ ನಿತ್ಯ ಅನ್ನದಾನ, 6 ತಿಂಗಳಿಗೊಮ್ಮೆ ಆರೋಗ್ಯ ಜಾಗೃತಿ ವೈದ್ಯಕೀಯ ಶಿಬಿರಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಪ್ರೋತ್ಸಾಹಿಸುವ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, 6 ತಿಂಗಳಿಗೊಮ್ಮೆ ಆರೋಗ್ಯ ಜಾಗೃತಿ ವೈದ್ಯಕೀಯ ಶಿಬಿರಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಿಸಿ ಪ್ರೋತ್ಸಾಹಿಸುವ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು, ಶಾಲಾ ಮಕ್ಕಳಿಗೆ ಶ್ರೀಮದ್ ಭಗವದ್ಗೀತೆ ಮುಂತಾದ ಪರಂಪರೆಯ ಗ್ರಂಥಗಳ ಪಠಣ ಮತ್ತು ಸ್ಪರ್ಧೆಗಳು, ಸಾಂಸ್ಕೃತಿಕ ಮತ್ತು ಪರಂಪರೆಯ ಕಾರ್ಯಕ್ರಮಗಳು, ಗ್ರಾಮ ನೈರ್ಮಲ್ಯ ಕಾರ್ಯಕ್ರಮಗಳು. ಚಿತ್ರದುರ್ಗ, ಶಿವಮೊಗ್ಗ, ಉತ್ತರ ಕನ್ನಡ, ಬಳ್ಳಾರಿ, ಅನಂತಪುರ, ಬೆಂಗಳೂರು ಜಿಲ್ಲೆಗಳಲ್ಲಿ ಇತರ ಕೇಂದ್ರಗಳಲ್ಲಿಯೂ ಇದೇ ರೀತಿಯ ಸೇವೆ ಚಟುವಟಿಕೆಗಳು ನಡೆಯುತ್ತವೆ. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಲು ಹಾಗೂ ಬೆಂಬಲ ನೀಡಲು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಹ್ವಾನ. ನಿಮ್ಮ ಶುಭಾಶಯಗಳು, ಸ್ವಯಂ ಪ್ರೇರಿತ ದೇಣಿಗೆಗಳು ಹಾಗೂ ನಿರಂತರ ಪ್ರೋತ್ಸಾಹದಿಂದ ಈ ಸಂಸ್ಥೆಯನ್ನು ನಿಸ್ವಾರ್ಥ ಸೇವೆ ಮತ್ತು ಸಮಾಜ ಕಲ್ಯಾಣಕ್ಕೆ ಸಮರ್ಪಿತವಾದ ಆದರ್ಶ ಸಂಸ್ಥೆಯಾಗಿ ಬೆಳೆಸುವ ಸಂಕಲ್ಪ ನಮ್ಮದು. ಬನ್ನಿ, ಸೇವೆಯಲ್ಲಿ ಪಾಲ್ಗೊಳ್ಳಿ, ಸಮಾಜದ ಒಳಿತಿಗೆ ಕೈ ಜೋಡಿಸಿ.